ಯುದ್ಧಕ್ಕೆ ಸೌಂಡೇ ಇಲ್ಲದೆ ರೆಡಿ ಆಗ್ತಾ ಇದೆ ಕಡುವೈರಿ ಪಾಕಿಸ್ತಾನ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಯುದ್ಧಕ್ಕೆ ಸಿದ್ಧತೆ. ಯಾವುದೇ ಕ್ಷಣದಲ್ಲಾದರೂ ಯುದ್ಧದ ಕಿಡಿ ಹೊತ್ತುವ ಸಾಧ್ಯತೆ ಇದೆ. ಯುದ್ಧದ ಉನ್ಮಾದದಲ್ಲಿ, ಯುದ್ಧದ ದಾಹದಲ್ಲಿ ಬಾಯಿಯನ್ನ ತೆರೆದು ಕಾದು ಕೂತಿರುವಂತಹ ಪಾಕಿಸ್ತಾನದ ಕಾಬಾಲಿಗರು, ಪಾಕ್ ಆಕ್ರಮಿತ ಆಕ್ಯುಪೈಡ್ ಕಾಶ್ಮೀರ ಯಾವುದೇ ಕ್ಷಣದಲ್ಲಾದರೂ ಯುದ್ಧದ ಕಿಡಿ ಹೊತ್ತುವ ಸಾಧ್ಯತೆ ಇದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಮೇಲೆ ದಾಳಿ ಸಾಧ್ಯತೆ. ಈಗಾಗಲೇ ಭಾರತದ ದಾಳಿ ತಡೆಯಲು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಈಗಿನಿಂದಲೇ ಕಟ್ಟೆಚ್ಚರ ವಹಿಸಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಹಾರ ಧಾನ್ಯಗಳ ಸಂಗ್ರಹ ಮಾಡಲಾಗ್ತಾ ಇದೆ. 2 ತಿಂಗಳಿಗಾಗುವಷ್ಟು ಆಹಾರ ಧಾನ್ಯವನ್ನ ಸಂಗ್ರಹಕ್ಕೆ ಸೂಚನೆ ಕೊಡಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರಧಾನಿ ಚೌಧರಿ ಅನ್ವರ್ ಉಲ್ ಹಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಾಕ್ ಗಡಿ ರೇಖೆ ಸಮೀಪವಿರುವ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. 2 ತಿಂಗಳಿಗೆ ಏನು ಬೇಕಾದರೂ ಆಗಬಹುದು ಎನ್ನುತ್ತಿದೆ ಪಾಕಿಸ್ತಾನ. ಈ 2 ತಿಂಗಳಿಗಾಗುವಷ್ಟು ಆಹಾರ ಸಂಗ್ರಹಿಸುವ ಕಡೆ ಪಾಕ್ ಗಮನವನ್ನು ಕೊಟ್ಟಿದೆ. ಯುದ್ಧಕ್ಕೆ ಸದ್ದಿಲ್ಲದೆ ಎಲ್ಲ ತರಹದ ಸನ್ನದ್ಧ ತಯಾರಿಯನ್ನ ಪಾಕಿಸ್ತಾನ ಮಾಡಿಕೊಳ್ತಾ ಇದೆಯಾ? ಒಂದು ವೇಳೆ ಭಾರತ ಏರ್ ಸ್ಟ್ರೈಕ್ ಮಾಡುತ್ತೋ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೋ ಅಥವಾ ನೇರವಾಗಿ ಸೈನಿಕರೇ ನುಗ್ಗಿ ಹೊಡಿತಾರೋ, ಯಾವುದರ ಹಿಂಟು ಕೂಡ ಪಾಕಿಸ್ತಾನಕ್ಕೆ ಸಿಗ್ತಾ ಇಲ್ಲ. ಭಾರತದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ ಅನ್ನೋದು ಗುಪ್ತಚರ ಇಲಾಖೆಯ ಮುಖಾಂತರವಾಗಿ ಪಾಕಿಸ್ತಾನದ ಗಮನಕ್ಕೆ ಬಂದರೂ ಕೂಡ ಭಾರತ ಯಾವ ತರಹದ ಪ್ರಯೋಗವನ್ನು ಮಾಡಬಹುದು ಎನ್ನುವಂತಹ ಸಣ್ಣ ಊಹೆ ಕೂಡ ಪಾಕಿಸ್ತಾನಕ್ಕಿಲ್ಲ. ಯಾವ ನರವನ್ನ ಹಿಂಡಿದ್ರೆ ಅಥವಾ ಅದನ್ನ ಚಿವುಟಿದ್ರೆ ಯಾವ ಜಂಘಾಬಲ ಕುಸಿಯುತ್ತೆ ಅನ್ನೋದು ಭಾರತಕ್ಕೆ ಚೆನ್ನಾಗಿ ಗೊತ್ತು ಅನ್ನೋ ಸತ್ಯ ಪಾಕಿಸ್ತಾನಕ್ಕೂ ಕೂಡ ಗೊತ್ತು. ಹಾಗಾಗಿ ಭಾರತದ ಯುದ್ಧದ ರೀತಿಯನ್ನ, ಭಾರತದ ಯುದ್ಧದ ರೂಪವನ್ನ, ಭಾರತದ ಯುದ್ಧದ ಪ್ರಯೋಗವನ್ನ ಕಲ್ಪನೆಗೂ ಕೂಡ ಮೀರಿದ್ದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ. ಹಾಗಾಗಿ ಪಾಕ್ ಏನು ಮಾಡ್ತಾ ಇದೆ, ತನ್ನ ಬಾರ್ಡರ್ ಏರಿಯಾದ ಸಮೀಪದಲ್ಲಿರ್ತಕ್ಕಂತಹ ಜನವಸತಿ ಪ್ರದೇಶ, ಆ ಪ್ರದೇಶದಿಂದ ಈಗಾಗಲೇ 4-5 ಕಿಲೋಮೀಟರ್ ದೂರವಾಗಿ ವಾಸ ಮಾಡಬೇಕು ಅಂತೇಳಿ ಪಾಕಿಸ್ತಾನದ ಜನರಿಗೆ ಪಾಕಿಸ್ತಾನನೇ ಸೂಚನೆ ಕೊಟ್ಟಿತ್ತು. ಅದರ ಭಾಗವಾಗಿ ಬಡವರು ಏನು ಮಾಡ್ತಾರೆ, ತನ್ನ ಗುಡಿಸಲನ್ನ ಹಿಡ್ಕೊಂಡು ಹೋಗೋಕ್ಕೆ ಸಾಧ್ಯನ ಇಲ್ಲ. ಕೆಲವರು ಅಲ್ಲೇ ವಾಸ ಮಾಡ್ತಿದ್ದಾರೆ, ಇನ್ನಷ್ಟು ಜನ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಇನ್ನು ಬೇರೆ ಕಡೆ ಅನುಕೂಲಕರವಾದಂತಹ ಜಾಗವನ್ನ ಪಾಕಿಸ್ತಾನ ಕೊಡೋದಕ್ಕೆ ಶಕ್ತಿನೂ ಪಾಕಿಸ್ತಾನಕ್ಕಿಲ್ಲ. ಆ ಸಾಮರ್ಥ್ಯವನ್ನೂ ಕಳೆದುಕೊಂಡಿರತಕ್ಕಂತಹ ಪಾಕಿಸ್ತಾನ ಕೇವಲ ಯುದ್ಧದ ಉನ್ಮಾದದಲ್ಲಿ ಲಹರಿ ಭರಿತ ಮದೋಮತ್ತರಾಗಿ ಬಾರ್ಡರ್ಗಳಲ್ಲಿ ಮಿಲಿಟರಿಗಳು ನಿಂತಿದೆ. ಆದರೆ 2 ತಿಂಗಳಿಗಾಗುವಷ್ಟು ಎಲ್ಲ ತರಹದ ಬೇಳೆ, ಕಾಳು, ಆಹಾರ ಧಾನ್ಯವನ್ನೆಲ್ಲ ಸಂಗ್ರಹಿಸಿಟ್ಟಿದೆ. ಅದರ ಅರ್ಥ ಭಾರತ ಯಾವುದೇ ಕ್ಷಣ ಬೇಕಾದರೂ ಯುದ್ಧ ಮಾಡ್ಬೋದು, ನಾವು ಎಲ್ಲದಕ್ಕೂ ರೆಡಿಯಾಗಿ ನಿಂತ್ಕೋಬೇಕು ಎನ್ನುವಂಥ ಸಂದೇಶವನ್ನಾದರೂ ಪಾಕಿಸ್ತಾನ ಕೊಡ್ತಾ ಇದೆಯಾ? ಚರ್ಚೆಗಳಾಗ್ತಾ ಇದೆ.